ಹಲೋ ವಾರಿಯರ್ಸ್, ನಮಸ್ತೆ. ಲಾಸ್ಟ್ ಕ್ಲಾಸಲ್ಲಿ ನಾವು ಶೇಕಡವಾರು ಪರ್ಸೆಂಟೇಜ್ ಟಾಪಿಕ್ ಮೇಲೆ ಕ್ಲಾಸ್ನ ಸ್ಟಾರ್ಟ್ ಮಾಡಿದ್ವಿ. ಈ ಕ್ಲಾಸಲ್ಲೂ ಕೂಡ ಅದೇ ಕ್ಲಾಸ್ನ ಮುಂದುವರ್ಸೋಣ. ಲಾಸ್ಟ್ ಕ್ಲಾಸು ನಾವು ಬೇಸಿಕ್ ಯಾವ್ಯಾವ ಥರ ಫ್ರ್ಯಾಕ್ಷನ್ ಟು ಪರ್ಸೆಂಟೇಜಿಂದ ಫ್ರ್ಯಾಕ್ಷನ್ಗೆ ಕನ್ವರ್ಟ್ ಮಾಡೋದೆಲ್ಲ ಹೇಳ್ಕೊಟ್ಟಿದ್ದೋ, ಅದು ಇಂಪಾರ್ಟೆಂಟ್ ಕ್ಲಾಸು, ಸರಿನಾ? ನೆಕ್ಸ್ಟ್ ಈಗ ಕ್ವಶನ್ಗಳನ್ನ ನೋಡೋಣ. ನೋಡಿ, if a number is increased by 25%, then it is 60. What is the original number? ಯಾವುದೋ ಒಂದು ನಂಬರ್ ಎಕ್ಸ್ ಅಂತ ಅನ್ಕೊಳ್ಳೋಣ. ಆ ನಂಬರು 25%, 25% ಜಾಸ್ತಿ ಮಾಡಿದಾರಂತೆ. ಜಾಸ್ತಿ ಮಾಡಿದಾಗ ಅದರ ವ್ಯಾಲ್ಯೂ 60 ಅಂತೆ, ಸರಿನಾ? ಅದರ ವ್ಯಾಲ್ಯೂ ಎಷ್ಟಿದೆ? 60. ಸೊ ವಾಟ್ ಈಸ್ ದ ಒರಿಜಿನಲ್ ನಂಬರ್ ಯಾವುದು ಅಂತ ಕೇಳಿದ್ದಾರೆ. ಈ ತರ ಇದ್ದಾಗ ನಾವು ಯಾವ ತರ ಮಾಡೋದು ಅಂದ್ರೆ, ನೋಡಿ, ಎಷ್ಟು ಪರ್ಸೆಂಟ್ ಇನ್ಕ್ರೀಸ್ ಆಗಿದೆ? 25%. ಸೊ 25% ಅಂದ್ರೆ ಎಷ್ಟು? ಫ್ರಾಕ್ಷನ್ ಅಲ್ಲಿ 1/4 ಅಲ್ವಾ? ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಮಾಡಿದ್ವಿ. ಪರ್ಸೆಂಟೇಜ್ ಇಂದ ಫ್ರಾಕ್ಷನ್ ಯಾವ ತರ ಮಾಡೋದು? 25% ಅಂದ್ರೆ 1/4. ಸೊ ನಮ್ಗೆ ಎಷ್ಟು ಇನ್ಕ್ರೀಸ್ ಆಗಿದೆ? ಇದು ಒರಿಜಿನಲ್ ನಂಬರ್ ಅನ್ಕೊಳ್ಳೋಣ, ಸರಿನಾ? 4 ಅನ್ನೋದು ಒರಿಜಿನಲ್ ನಂಬರು. ಇನ್ಕ್ರೀಸ್ ಆಗಿದೆ 25%. ಇನ್ಕ್ರೀಸ್ ಅಂದ್ರೆ ಎಷ್ಟು ಇನ್ಕ್ರೀಸ್ ಆಗಿದೆ? 1 ಇನ್ಕ್ರೀಸ್ ಆಗಿದೆ. ಸೊ ನಮ್ಗೆ 4 ಅನ್ನೋದು ಒರಿಜಿನಲ್ ನಂಬರು. ಎಷ್ಟು ಇನ್ಕ್ರೀಸ್ ಆಯ್ತು? 1 ಅಲ್ವಾ? 1 ಇನ್ಕ್ರೀಸ್ ಆದಾಗ ಎಷ್ಟಾಯ್ತು? 4 ಇದ್ದದ್ದು 1 ಆಡ್ ಮಾಡಿದ್ರೆ 5 ಆಯ್ತಲ್ವಾ? ಸೊ 4 ಒರಿಜಿನಲ್ ನಂಬರು. 1 ಜಾಸ್ತಿ ಆಗಿದೆ ಅಂದ್ರೆ 4ಗೆ 1 ಆಡ್ ಮಾಡಿದ್ರೆ 5 ಆಯ್ತಲ್ವಾ? ಸೊ ನಮ್ಗೆ ಕೊಟ್ಟಿರೋದೆಷ್ಟು? ಇನ್ಕ್ರೀಸ್ ಆದಾಗ ಎಷ್ಟು ನಂಬರ್ ಅಂತೆ? 60 ನಂಬರ್ ಅಂತೆ. ಸೊ 5ರ ವ್ಯಾಲ್ಯೂ 60 ಅಂತ ಗೊತ್ತಾಯ್ತು. ಸೊ ನಮಗ್ ಬೇಕಾಗಿರೋದು ಯಾವ್ದು? ಒರಿಜಿನಲ್ ವ್ಯಾಲ್ಯೂ ಅಲ್ವಾ? ಒರಿಜಿನಲ್ ವ್ಯಾಲ್ಯೂ 5ರ ವ್ಯಾಲ್ಯೂ 60 ಆದ್ರೆ 1ರ ವ್ಯಾಲ್ಯೂ ಎಷ್ಟಾಗುತ್ತಪ್ಪ? 12 ಅಲ್ವಾ? 5 1s 5 12s, ಸರಿ ಅಲ್ವಾ? ನಮಗ್ ಬೇಕಾಗಿರೋದು 4 ಅಂದ್ರೆ ಏನ್ ಮಾಡ್ತೀವಿ? 12 into 4. ಸೊ 48. ಸೊ ನಮ್ದು ಎಷ್ಟಿದೆ? ಒರಿಜಿನಲ್ ವ್ಯಾಲ್ಯೂ 48 ಇದೆ. ಸೊ 48ಕ್ಕೆ 25% ಇನ್ಕ್ರೀಸ್ ಮಾಡ್ತು ಅಂದ್ರೆ ಎಷ್ಟಾಗುತ್ತೆ? 60 ಆಗುತ್ತೆ. ನೋಡಿ, ಇನ್ನೊಂದ್ಸಲ ಹೇಳ್ತೀನಿ. ಇಫ್ ಎ ನಂಬರ್ ಇಸ್ ಇನ್ಕ್ರೀಸ್ ಬೈ 25%, ದೆನ್ ಇಟ್ಸ್ 60. ಯಾವುದೋ ಒಂದು ನಂಬರ್ನ 25% ಜಾಸ್ತಿ ಮಾಡಿದ್ರೆ ಆ ನಂಬರ್ ಎಷ್ಟಾಗಿರುತ್ತೆ ಅಂದ್ರೆ 60 ಆಗಿರುತ್ತೆ ಅಂತ ಕೇಳಿದ್ದಾರೆ. ವಾಟ್ ಈಸ್ ದ ಒರಿಜಿನಲ್? ಆ ನಂಬರ್ ಯಾವುದು ಅಂತ ಗೊತ್ತಿಲ್ಲ, ಬಟ್ ಇನ್ಕ್ರೀಸ್ ಮಾಡಿದಾಗ ಎಷ್ಟಾಗುತ್ತೆ ಅಂತ 60 ಆಗುತ್ತಂತೆ. ಒರಿಜಿನಲ್ ಎಷ್ಟು ಅದು ಗೊತ್ತಿಲ್ಲ, ಅದನ್ನ ಕಂಡುಹಿಡಿಬೇಕಾಗಿರೋದು. ಸೊ ಎಷ್ಟು ಪರ್ಸೆಂಟ್ ಇನ್ಕ್ರೀಸ್ ಮಾಡಿದ್ದಾರೆ? 25%. ನಾವು 25% ಫ್ರಾಕ್ಷನ್ ಕನ್ವರ್ಟ್ ಮಾಡಿದ್ರೆ 1/4 ಆಯ್ತಲ್ವಾ? 4 ಅನ್ನೋದೇನು? ಒರಿಜಿನಲ್ ವ್ಯಾಲ್ಯೂ. ಎಷ್ಟು ಜಾಸ್ತಿ ಆಗಿರೋದು? 1 ಜಾಸ್ತಿ ಆಗಿರೋದು. ಸೊ 4ಕ್ಕೆ 1 ಜಾಸ್ತಿ ಆಯ್ತು ಅಂದ್ರೆ 5. ನಮ್ಗೆ 5ಕ್ಕೆ ವ್ಯಾಲ್ಯೂ ಆಗಿದೆ ಎಷ್ಟು? 25% ಆದ್ಮೇಲೆ ಎಷ್ಟಾಯ್ತು? 60 ಆಗಿದೆ. ಸೊ 5ರ ಬೆಲೆ 60 ಆಯ್ತು ಅಂದ್ರೆ 1ರ ಬೆಲೆ 12 ಆಯ್ತಲ್ವಾ? ನಮಗ್ ಬೇಕಾಗಿರೋದು ಎಷ್ಟು? ಒರಿಜಿನಲ್ ನಂಬರ್. ಸೊ 4ರ ಬೆಲೆ ಎಷ್ಟಾಗುತ್ತೆ? 48 ಆಗುತ್ತೆ ಗೈಸ್. ಮತ್ತೊಂದು ಎಕ್ಸಾಂಪಲ್ ತಗೊಳ್ಳೋಣ. ನೋಡಿ, 25% ನಾನು 20% ಅಂತ ಬರ್ಕೋತೀನಿ. 20% and its number 60 ಬೇಡಿ 120, ಸರಿನಾ? ಇದನ್ನ ಟ್ರೈ ಮಾಡಿ ಗೈಸ್. ಇಫ್ ಎ ನಂಬರ್ ಇಸ್ ಇನ್ಕ್ರೀಸ್ ಬೈ 20%, then it's 120. ವಾಟ್ ಇಸ್ ದ ಒರಿಜಿನಲ್ ನಂಬರ್? ಸೊ ಯಾವುದೋ ಒಂದು ನಂಬರ್ 20% ಅಂತೆ. 20% ಅಂದ್ರೆ ಎಷ್ಟು? 1/5 ಅಲ್ವಾ? 20% ಅಂದ್ರೆ ಸೊ 1/5. ಇಟ್ಸ್ ಇನ್ಕ್ರೀಸ್ ಎಷ್ಟಾಗಿದೆ? 20% ಇನ್ಕ್ರೀಸ್ ಆಗಿದೆ. ಸೊ ಇದೇನು? ಒರಿಜಿನಲ್ ನಂಬರ್. ಎಷ್ಟಿತ್ತು? 5 ಇತ್ತು. ಎಷ್ಟು ಜಾಸ್ತಿ ಆಗಿದೆ? 1 ಜಾಸ್ತಿ ಆಗಿದೆ. ಸೊ 6 ಆಯ್ತು, ಸರಿನಾ? ಆ 6ರ ಬೆಲೆ ಎಷ್ಟು? 120. ದೆನ್ ಇಟ್ಸ್ 120. ಎಷ್ಟು ಇನ್ಕ್ರೀಸ್? 20% ಇನ್ಕ್ರೀಸ್ ಆದಾಗ ಅದರ ಬೆಲೆ 120 ಅಂತೆ. ನೋಡಿ, ಒರಿಜಿನಲ್ ವ್ಯಾಲ್ಯೂ ಎಷ್ಟು ಜಾಸ್ತಿ ಆಗಿದೆ? 1 ಜಾಸ್ತಿ ಆಗಿದೆ. 6 ಆಯ್ತು. ಇದರ ಬೆಲೆ ಎಷ್ಟು? 120 ಅಲ್ವಾ? ಸೊ 6ರ ಬೆಲೆ 120 ಅಂದ್ರೆ 1ರ ಬೆಲೆ ಎಷ್ಟಾಗುತ್ತೆ? 6 1
6 ಸೊ 1ರ ಬೆಲೆ 120. ನಮಗ್ ಬೇಕಾಗಿರೋದು ಯಾವ್ದು? ಒರಿಜಿನಲ್ ನಂಬರ್ ಅಲ್ವಾ? ಒರಿಜಿನಲ್ ನಂಬರ್ ಎಷ್ಟು? 5. 1ರ ಬೆಲೆ 120 ಅಂದ್ರೆ 5 ಬೇಕು ಅಂದ್ರೆ ನಾವು 20 ಇಂಟು 5 ಮಾಡಿದ್ರೆ ಎಷ್ಟು? 100 ಆಯ್ತಲ್ವಾ? ಸೊ ಒರಿಜಿನಲ್ ನಂಬರ್ ಎಷ್ಟು? 100. ಸೊ 100 ಅನ್ನೋದು ನಂಬರ್ನ 20% ಜಾಸ್ತಿ ಮಾಡ್ತು ಅಂದ್ರೆ ಎಷ್ಟಾಗುತ್ತೆ? 120 ಆಯ್ತಲ್ವಾ? ಅವ್ರು ಏನ್ ಕೇಳೋದು? ಒರಿಜಿನಲ್ ನಂಬರ್ ತಾನೆ. ಅರ್ಥ ಆಯ್ತಾ ಗಾಯ್ಸ್? ಓಕೆ, ಮುಂದಿನ ಪ್ರಶ್ನೆ ನೋಡೋಣ. If 25% of half of x is equal to 2.5 times the value of 30% of 1/4 of y, then x is what percent more or less than y? ನೋಡಿ, 25% ನಾವು ಯಾವ ರೀತಿ ಬರ್ಕೋಬಹುದು? 1/4 ಅಂತ ಬರ್ಕೋಬಹುದಲ್ವಾ? ನೆಕ್ಸ್ಟ್ ಹಾಫ್ ಅಂದ್ರೆ ಇಂಟು 1/2 ಅಲ್ವಾ? ಹಾಫ್ ಎಕ್ಸ್ ಇಸ್ ಈಕ್ವಲ್ ಟು ಯಾವ್ದಕ್ಕೆ ಸಮವಾಗಿದೆ? 2.5 ಟೈಮ್ಸ್. 2.5 ಟೈಮ್ಸ್ ನಾವು 5/2 ಅಂತ ಬರ್ಕೋಬಹುದಲ್ವಾ? 5/2 ಅಂದ್ರೆ 2.5 ಅಲ್ವಾ? 5ನ 2 ಭಾಗ ಮಾಡಿದ್ರೆ ಎಷ್ಟು ಬರುತ್ತೆ? 2.5 ತಾನೆ. ಸೊ ನಾವು 2.5ನ 5/2 ಅಂತಾನು ಕೂಡ ಬರ್ಕೋಬಹುದು. ಸಿಂಪ್ಲಿಫಿಕೇಶನ್ ಮಾಡೋಕ್ಕೋಸ್ಕರ ಈಸಿಯಾಗಿ ಸಿಂಪ್ಲಿಫೈ ಆಗುತ್ತೆ. ಟೈಮ್ಸ್ ಆಫ್ ದ ವ್ಯಾಲ್ಯೂ ಆಫ್ 30% ನಾವು 3/10 ಅಂತ ಬರ್ಕೋಬಹುದು. ಸೊ ಆಫ್ 1/4 ಆಫ್ 1/4 1/4 ಆಫ್ y. So 1/4 into 1/2 of x is equal to 5/2 into 3/10 into 1/4 of y. So x is what percent more or less than y? Then y ಗೆ x ಅನ್ನೋದು y ಕಂಪೇರ್ ಮಾಡ್ತಾ ಇದ್ದಾರೆ, ಎಷ್ಟು ಕಡಿಮೆ ಅಥವಾ ಜಾಸ್ತಿ ಪರ್ಸೆಂಟ್ ಇದೆ ಅಂತ. ಸೊ ಈ ತರ ಬಂದಾಗ ನೋಡಿ, ಈ ಎರಡು ಕ್ಯಾನ್ಸಲ್ ಆಗುತ್ತೆ, ಈ 4 ಕ್ಯಾನ್ಸಲ್ ಆಯ್ತು. ನೆಕ್ಸ್ಟ್ 5 ಒಂದ್ಲಿ 5 ಎರಡ್ಲಿ. ಸೊ ಎಕ್ಸ್ ಇಲ್ಲೇ ಇದೆ, ವೈನ ಈ ಕಡೆ ಈಕ್ವಲ್ಸ್ ಇಂದ ಲೆಫ್ಟ್ ಸೈಡ್ ತಂದ್ರೆ ಡಿನಾಮಿನೇಟರ್ ಹೋಗುತ್ತೆ. ವೈ ಎಕ್ಸ್ ಬೈ ವೈ ಎಷ್ಟಿದೆ? 3 1s 3 2 1s 2. ಸೊ ಎಕ್ಸ್ ಅನ್ನೋದು ವ್ಯಾಲ್ಯೂ 3 ಇದೆ, ವೈ ಅನ್ನೋದು 2 ಇದೆ. ಎಕ್ಸ್ ವೈ ರೇಷಿಯೋ ಸಿಕ್ತಲ್ವಾ? ನಮ್ಗೇನ್ ಕ್ವಶನ್ ಕೇಳಿದ್ದಾರೆ ನೋಡಿ, ಎಕ್ಸ್ ಇಸ್ ವಾಟ್ ಪರ್ಸೆಂಟ್ ಮೋರ್? ಎಕ್ಸ್ ಅನ್ನೋದು ವೈಗಿಂತ ಎಷ್ಟು ಪರ್ಸೆಂಟ್ ಜಾಸ್ತಿ ಅಂತ ಕೇಳಿದ್ದಾರೆ. ಎಷ್ಟು ಜಾಸ್ತಿ ಇದೆ? 1 ಜಾಸ್ತಿ ಇದೆ ಅಲ್ವಾ? ವೈ ಕಂಪೇರ್ ಮಾಡ್ತಾ ಇರೋದಲ್ವಾ? ಕಂಪೇರ್ ಮಾಡ್ತಾ ಇರೋದನ್ನ ಕೆಳಗಡೆ ಬರ್ಕೋಬೇಕು. ದ್ಯಾನ್ ವೈಗಲ್ವ ನಾವು ಕಂಪೇರ್ ಮಾಡ್ತಾ ಇರೋದು ಎಕ್ಸ್ ನ. ಪರ್ಸೆಂಟೇಜ್ ಅಂದ್ರೆ 1/2 ಅಂದ್ರೆ ಎಷ್ಟು? 50%. ಓಕೆನಾ ಗೈಸ್? 1/2 1 ಈಗ ನೋಡಿ, 3 ವೈಗಿಂತ ಎಷ್ಟು ಜಾಸ್ತಿ ಇದೆ? 1 ಜಾಸ್ತಿ ತಾನೆ. 3 2ಕ್ಕಿಂತ ಎಷ್ಟು ಜಾಸ್ತಿ ಇದೆ? 1 ಜಾಸ್ತಿ ಇದೆ. ಕಂಪೇರ್ ಮಾಡ್ತಾ ಇರೋದು ಯಾವ್ದು ನಾವು? ವೈಗೆ ತಾನೆ. ಸೊ 1/2 ಅಂದ್ರೆ ಎಷ್ಟು ಪರ್ಸೆಂಟ್? 50% ಮೋರ್. ಅರ್ಥ ಆಯ್ತಾ ಗೈಸ್? A water pipe is cut into 2 pieces. The longer pieces is 64% of the length of the pipe. By how much percent is the longer piece is longer than the shorter pipe ಅಂತ ಕೇಳಿದ್ದಾರೆ. ಯಾವುದೋ ಒಂದು ಪೈಪ್ ಇದೆ, ಈ ಪೈಪ್ ನ 2 ಪಾರ್ಟ್ಸ್ ಆಗಿ ಕಟ್ ಮಾಡ್ತಾರಂತೆ. ಪೈಪ್ ಅನ್ಕೊಳ್ಳಿ, ಇದನ್ನ 2 ಪಾರ್ಟ್ಸ್ ಕಟ್ ಮಾಡ್ತಾರಂತೆ. ಈ ತರ ಕಟ್ ಮಾಡಿದ್ರು, ಯಾವ ಲಾಂಗರ್ ಉದ್ದವಾದಂತ ಸೈಡ್ ಯಾವ್ದಿದೆ ಅಂದ್ರೆ ಅದು 64% ಇದೆಯಂತೆ. ಸರಿನಾ? ಈ 64% ಇದೆ ಅಂದ್ರೆ ಚಿಕ್ಕದು ಶಾರ್ಟರ್ ಪೈಪ್ ಎಷ್ಟು ಬರುತ್ತೆ? 36% ಬಂತು. ಇದು ಲಾಂಗ್ ಆಗಿರೋದು, ಇದು ಶಾರ್ಟ್ ಪೈಪ್. ಸರಿನಾ? ಸೊ ಅವ್ರ ಪ್ರಶ್ನೆ ಏನಂತ ಕೇಳಿದ್ದಾರೆ, ಹೌ ಮಚ್ ಪರ್ಸೆಂಟ್ ಇಸ್ ದ ಲಾಂಗರ್ ಪೀಸ್ ಇಸ್ ಲಾಂಗರ್ ದೆನ್ ದ ಶಾರ್ಟರ್ ಪೈಪ್? ಶಾರ್ಟರ್ ಪೈಪ್ ಗಿಂತ ಲಾಂಗರ್ ಪೈಪ್ ಎಷ್ಟು ಪರ್ಸೆಂಟ್ ಉದ್ದವಾಗಿದೆ ಅನ್ನೋದೇ ಪ್ರಶ್ನೆ ಫ್ರೆಂಡ್ಸ್. ನೋಡಿ, ನಾವು ಇದರಲ್ಲಿ ಲಾಂಗರ್ ಪೈಪ್ ಮತ್ತೆ ಶಾರ್ಟರ್ ಪೈಪ್ ಅಂತ ನೋಡ್ಕೊಳ್ಳೋಣ. ಈಗ ಲಾಂಗರ್ ಎಷ್ಟಿದೆ? 64% ಇದೆ, ಶಾರ್ಟರ್ದು 36%. ಓಕೆನಾ ಗೈಸ್? ನೆಕ್ಸ್ಟ್ ಪರ್ಸೆಂಟೇಜ್ ಕ್ಯಾನ್ಸಲ್ ಆಗುತ್ತೆ.
ಯಾವ್ದ್ರಿಂದ ಹೊಡಿತೀರಾ? 4 ಮಗಿ ಹೊಡಿತೀರಾ? 4 ಮುಂದಿ 4, 4 6 24. ನೆಕ್ಸ್ಟ್ 4 9 36. ಸೊ ಲಾಂಗರ್ ಸೈಜ್ದು 16 ಆದ್ರೆ ಶಾರ್ಟರ್ ಸೈಜ್ 9. ರೇಷಿಯೋ ಗೊತ್ತಾಯ್ತಲ್ವಾ? ಈಗ ನೋಡಿ ಪ್ರಶ್ನೆ, ಹೌ ಮಚ್ ಪರ್ಸೆಂಟೇಜ್ ಇಸ್ ದ ಲಾಂಗರ್ ಪೀಸ್ ಲಾಂಗರ್ ದೆನ್ ದ ಶಾರ್ಟರ್? ಎಷ್ಟು ದೊಡ್ಡದಾಗಿದೆ ಲಾಂಗರ್ ಚಿಕ್ಕದ್ಕಿಂತ? 7 ಅಲ್ವಾ? ಕಂಪೇರ್ ಮಾಡ್ತಿರೋದು ಯಾವ್ದಕ್ಕೆ? ಶಾರ್ಟರ್ಗಲ್ವಾ? ಯಾವಾಗ್ಲೂ ಕಂಪೇರ್ ಮಾಡೋದು ಕೆಳಗಡೆ ಬರಬೇಕು. ಓಕೆನಾ? ಕಂಪೇರ್ ಮಾಡ್ತಾ ಇರೋದಕ್ಕೆ ಯಾವುದು? ಶಾರ್ಟರ್ ಪೈಪ್. ಎಷ್ಟು ಶಾರ್ಟರ್ ಪೈಪ್ ಗಿಂತ ಲಾಂಗರ್ ಎಷ್ಟು ದೊಡ್ಡದಾಗಿದೆ? 7. ಯಾವ್ದಕ್ಕೆ ಕಂಪೇರ್ ಮಾಡ್ತಾ ಇರೋದು? ಶಾರ್ಟರ್ 9. ಇದನ್ನ ನಾವು ಎಷ್ಟು ಪರ್ಸೆಂಟೇಜ್ ಅಂದ್ರೆ 100. ನಾನು ನಿಮ್ಗೆ ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೀನಿ 1/9 ಇದಕ್ಕೆ ಎಷ್ಟು ಪರ್ಸೆಂಟೇಜು? 11.11% ಅಂದಿದೆ ಅಲ್ವಾ? ಇಲ್ಲಿ ಯಾವ್ದು ಕೇಳಿದ್ದಾರೆ? 7/9. 7/9 ಅಂದ್ರೆ ಮಲ್ಟಿಪಲ್ ಆಫ್ 7, 77.77% ಮೋರ್. ಅದಕ್ಕೋಸ್ಕರ ಲಾಸ್ಟ್ ಕ್ಲಾಸಲ್ಲಿ ನಾನು ಮಾಡಿದ್ದೀನಿ, ಆ ವಿಡಿಯೋನು ನೋಡಿ. ಅದು ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಈ ಕ್ಲಾಸ್, ಸರಿನಾ? 1/9 ಅಂದ್ರೆ ಎಷ್ಟು? 11% ಅಂತ. ಅವ್ರು ಕೇಳಿದ್ರೆ ಇಲ್ಲಿ ನೋಡಿ 7/9. 7/9 ಅಂದ್ರೆ ಮಲ್ಟಿಪಲ್ 7 ಮಾಡೋದು. 7 11ಗೆ 7 ಮಾಡಿದ್ರೆ 77.77%. ಅರ್ಥ ಆಯ್ತಾ ಗಾಯ್ಸ್? ಇದು ಯಾವ ತರ ಅಂದ್ರೆ, ಈಗ ನೀವು ಪ್ರಶ್ನೆ ಅರ್ಥ ಮಾಡ್ಕೋತು ಅಂದ್ರೆ ಈಸಿಯಾಗಿ ನೀವು ಇದನ್ನ ಕ್ಯಾಲ್ಕುಲೇಟ್ ಮಾಡ್ಬೋದು. ಸರಿ ನೋಡಿ, ಯಾವುದೋ ಒಂದು ಪೈಪ್ ಇದೆ ಅಂತೆ, ಆ ಪೈಪ್ ಅಲ್ಲಿ ದೊಡ್ಡ ಸೈಡ್ ಉದ್ದವಾದಂತಹ ಪೈಪ್ ಸೈಡ್ ಯಾವ್ದು? 64% ಇದೆಯಂತೆ. ಆಟೋಮೆಟಿಕಲಿ ಇದು 64% ಅಂದ್ರೆ ಉದ್ದ ಸೈಡ್, ಚಿಕ್ಕ ಸೈಡ್ ಎಷ್ಟಾಗುತ್ತೆ? 36% ಆಗುತ್ತೆ. ಸೊ ಅವೆರಡು ನಾವು ರೇಷಿಯೋದಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ 16 9. ಶಾರ್ಟರ್ ಸೈಡ್ 9 ಇದೆ, ಲಾಂಗರ್ ಸೈಡ್ 16 ಇದೆ. ಎಷ್ಟು ದೊಡ್ಡ ಇದೆ ಶಾರ್ಟರ್ ಕಂಪೇರ್ ಮಾಡಿದ್ರೆ? 7 ಪಾರ್ಟ್ಸ್ ದೊಡ್ಡ ಇದೆ. ಯಾವ್ದಕ್ಕೆ ಕಂಪೇರ್ ಮಾಡ್ತಾ ಇದೀವಿ? ಶಾರ್ಟರ್ ಅಲ್ವಾ? 9. 7/9 ವ್ಯಾಲ್ಯೂ ಎಷ್ಟು? 77.77%. ಅರ್ಥ ಆಯ್ತಾ ಗಾಯ್ಸ್? ಮುಂದಿನ ಪ್ರಶ್ನೆ ನೋಡೋಣ. ಇವೆಲ್ಲಾ ಪ್ರಶ್ನೆಗಳು ಕೂಡ ಇಂಪಾರ್ಟೆಂಟು. ಸೊ ಈ ಪ್ರಶ್ನೆ ನೋಡಿ, ಇನ್ ಎ ರೆಕ್ಟಾಂಗಲ್ ಲೆಂತ್ ಇಸ್ 3 times its breadth. If the length and breadth of the rectangles are increased by 30% and 10% respectively, then the perimeter increased by. ಯಾವುದೋ ಒಂದು ರೆಕ್ಟ್ಯಾಂಗಲ್, ಇದರ ಲೆಂತ್ ಎಷ್ಟು ಅಂತ ಕೇಳಿಲ್ಲ. ಅದೇನ್ ಕೇಳಿದರೆ? ಲೆಂತ್ ಇಸ್ 3 times ಆಫ್ ಬ್ರೆಡ್. ಲೆಂತ್ ಎಷ್ಟಿದೆ? ಲೆಂತ್ ಈಗ ಅಕಸ್ಮಾತ್ ನಾವು ಲೆಂತ್ ನ 10 ಅಂತ ಅನ್ಕೊಳ್ಳೋಣ. ಸೊ ಇದು ಬ್ರೆಡ್ತ್ ಅಲ್ವಾ? ಸೊ ಬ್ರೆಡ್ತ್ ಎಷ್ಟಾಗುತ್ತೆ? 3 times ಆಫ್ ಲೆಂತ್. ಸೊ ಬ್ರೆಡ್ತ್ 30 ಆಗುತ್ತೆ. ಅರ್ಥನಾ ಗೈಸ್? ನಮ್ಗೆ ಗೊತ್ತಿಲ್ಲ ಎಷ್ಟು ಅಂತ ವ್ಯಾಲ್ಯೂ ಗೊತ್ತಿಲ್ಲ, ನಾವು ಅಸಂಪ್ಷನ್ ಮಾಡ್ಕೊಳ್ಳೋಣ. ಓಕೆನಾ? ಲೆಂತ್ ಏನಾದ್ರೂ 10 ಸೆಂಟಿಮೀಟರ್ ಇದೆ ಅಂದ್ರೆ ಬ್ರೆಡ್ತ್ 3 times ಆಫ್ ಲೆಂತ್ ಅಂತ ಕೇಳಿದಾರೆ ಅಲ್ವಾ? 3 times ಆಫ್ ಬ್ರೆಡ್. ಒಂದ್ ನಿಮಿಷ ಪ್ರಶ್ನೆ ನೋಡ್ತೀನಿ ಇನ್ನೊಂದು ಟೈಮು. ಸಾರಿ ಗೈಸ್, ನಾನು ಇಲ್ಲಿ ತಪ್ಪು ಮಾಡ್ಕೊಂಡಿದ್ದೀನಿ. ಇದೊಂದು ರೆಕ್ಟ್ಯಾಂಗಲ್ ಅಂತ ಅನ್ಕೊಳ್ಳೋಣ. ಇದರಲ್ಲಿ ಇದೇನಿದೆ? ಬ್ರೆಡ್ತ್ ಅಂದ್ರೆ ಇದಲ್ವಾ ಬ್ರೆಡ್ತ್? ಲೆಂತ್, ಸರಿನಾ? ಅವ್ರು ಏನ್ ಹೇಳಿದ್ದಾರೆ? ಇಸ್ ದ ರೆಕ್ಟ್ಯಾಂಗಲ್ ಲೆಂತ್ ಈಸ್ 3 times ಆಫ್ ಬ್ರೆಡ್ತ್. ಬ್ರೆಡ್ತ್ ನ 3ರಷ್ಟು ಲೆಂತ್ ಇದೆ ಅಂತ ಅರ್ಥ. ಸೊ ಈಗ ನಾವು ಬ್ರೆಡ್ತ್ ನ 10 ಅಂತ ಅನ್ಕೊಂಡ್ರೆ ಲೆಂತ್ ಎಷ್ಟಾಗುತ್ತೆ? 30 ಆಗುತ್ತೆ ಅಲ್ವಾ? 3 times ಆಫ್ ಬ್ರೆಡ್ತ್ ಅಲ್ವಾ? ಅಕಸ್ಮಾತ್ ನೀವು ಬ್ರೆಡ್ತ್ 20 ತಗೊಂಡ್ರೆ ಲೆಂತ್ ಎಷ್ಟು ತಗೋತೀರಾ? 3 times ಆಫ್ ಬ್ರೆಡ್ತ್ ಅಂದ್ರೆ 60 ಅಂತ ತಗೋಬೇಕು. ಓಕೆನಾ ಗಾಯ್ಸ್? ಫಸ್ಟ್ ನೋಡಿ, ಬ್ರೆಡ್ತ್ ನ 10 ಸೆಂಟಿಮೀಟರ್ ಅನ್ಕೊಳ್ಳೋಣ, ಲೆಂತ್ 30 ಸೆಂಟಿಮೀಟರ್ ಆಗುತ್ತೆ. ಯಾಕೆಂದ್ರೆ ಇಲ್ಲಿ ಕ್ವಶನ್ ಕೇಳಿದ್ದಾರೆ. ಸೊ ನಮ್ಗೆ ಯಾವುದು? ಪೆರಿಮೀಟರ್ ಅಲ್ವಾ? ವಾಟ್ ಇಸ್ ದ ಪೆರಿಮೀಟರ್ ಫಾರ್ಮುಲಾ ಏನಿದೆ ರೆಕ್ಟಾಂಗಲ್ಗೆ? 2 ಆಫ್ ಎಲ್ ಪ್ಲಸ್ ಬಿ. 2 ಆಫ್ ಲೆಂತ್ ಪ್ಲಸ್ ಬ್ರೆಡ್ತ್ ಅಲ್ವಾ? ಈಗ ನೆಕ್ಸ್ಟ್, ಆಫ್ ರೆಕ್ಟಾಂಗಲ್ಸ್ ಆರ್ ಇನ್ಕ್ರೀಸ್ಡ್ ಬೈ 30% and 10% ರೆಸ್ಪೆಕ್ಟಿವ್ಲಿ ಅಂತ ಕೇಳಿದ್ದಾರೆ. ಈಗ ರೆಕ್ಟಾಂಗಲ್ ಅಲ್ಲಿ
ನೆಕ್ಸ್ಟ್ 30% ಹೆಚ್ಚಾಯಿತು ಮತ್ತೆ 10% ಜಾಸ್ತಿ ಆಗುತ್ತಂತೆ. ಸೊ ಲೆಂತ್ನ 30% ಜಾಸ್ತಿ ಮಾಡಿದ್ರೆ ಎಷ್ಟಾಗುತ್ತೆ? 30ಗೆ 30 ಈಗ 30ಗೆ 30% ಅಂದ್ರೆ ಎಷ್ಟು? 9 ಅಲ್ವಾ? ಸೊ ಫಸ್ಟ್ ಎಷ್ಟಿತ್ತು? 30 ಇತ್ತು. ಆಮೇಲೆ ಎಷ್ಟಾಗುತ್ತೆ? 9 ಜಾಸ್ತಿ ಆಗಿದೆ ಅಂದ್ರೆ 39 ಜಾಸ್ತಿ ಆಯ್ತು. ಸೇಮ್ ಅದೇ ರೀತಿ ಬ್ರೆಡ್ತ್ ಎಷ್ಟು ಜಾಸ್ತಿ ಆಗುತ್ತೆ? 10%. ನಮ್ದು ಎಷ್ಟಿದೆ? ಫಸ್ಟ್ 10 ಇದೆ. ಸೊ 10% ಜಾಸ್ತಿ ಆಯ್ತು ಅಂದ್ರೆ 100 10 ಅಂದ್ರೆ 10% ಅಂದ್ರೆ 1 ಅಲ್ವಾ? 1 ಜಾಸ್ತಿ ಆಯ್ತು ಅಂದ್ರೆ 11 ಆಯ್ತು. ಅರ್ಥ ಆಯ್ತಾ ಗಾಯ್ಸ್? ಈಗ ಫಸ್ಟ್ ಎಷ್ಟಿತ್ತು? 30 ಸೆಂಟಿಮೀಟರ್ ಇತ್ತು. ಸೊ 30 ಸೆಂಟಿಮೀಟರ್ಗೆ 30% ಜಾಸ್ತಿ ಆಗಿದೆ ಅಂದ್ರೆ 9 ಜಾಸ್ತಿ ಆಯ್ತು. ಸೊ 9 ಜಾಸ್ತಿ ಆಯ್ತು ಅಂದ್ರೆ 30 ಇದ್ದು 39 ಆಯ್ತು. ಅದೇ ರೀತಿ ಫಸ್ಟ್ ಬ್ರೆಡ್ತ್ ಎಷ್ಟಿದೆ? 10 ಇದೆ. 10ಗೆ 10%. 10ಗೆ 10% ಅಂದ್ರೆ ಒಂದೇ ತಾನೆ? 10ಗೆ 10% ಅಂದ್ರೆ 1 ಜಾಸ್ತಿ ಆಯ್ತು ಅಂದ್ರೆ ಎಷ್ಟಾಯ್ತು? 11 ಆಯ್ತು. ನಮ್ಗೆ ನೋಡಿ ಫಸ್ಟ್ ಎಷ್ಟಿತ್ತು? 30 ಇಲ್ಲಿ ಹೇಳ್ಕೊತೀನಿ, ಕಾಣಿಸ್ತಾ ಇದೆ ಅಲ್ವಾ? ಫಸ್ಟ್ ಪೆರಿಮೀಟರ್ ಎಷ್ಟಿದೆ? 2 ಆಫ್ ಎಲ್ ಪ್ಲಸ್ ಬಿ ಎಷ್ಟಾಯ್ತು? 40 ಆಯ್ತು. ನೆಕ್ಸ್ಟ್ ಎರಡನೇದು ಇನ್ಕ್ರೀಸ್ ಮಾಡಿದಾಗ ಎಷ್ಟಾಗುತ್ತೆ ಅಂತ. 2 ಆಫ್ 39 ಪ್ಲಸ್ ಲೆಂತ್ ಎಷ್ಟಿದೆ? 39. ಬ್ರೆಡ್ತ್ ಎಷ್ಟಿದೆ? 11. ಎಷ್ಟಾಯ್ತು? 50 ಆಯ್ತಲ್ವಾ? ಸೊ 2 2 ಕ್ಯಾನ್ಸಲ್ ಆಯ್ತು, 0 0 ಕ್ಯಾನ್ಸಲ್ ಆಯ್ತು, 4 ಇತ್ತು, 5 ಆಯ್ತು. ಸರಿನಾ? ಇದು ಮೊದ್ಲಿದ್ದಾಗ. ಇನಿಷಿಯಲ್ ಎಷ್ಟಿತ್ತು? 4 ಇತ್ತು. ನೆಕ್ಸ್ಟ್ 30% ಮತ್ತೆ 10% ನ ಈ ಲೆಂತ್ ಮತ್ತೆ ಬ್ರೆಡ್ ನ ಜಾಸ್ತಿ ಮಾಡಿದಾಗ ಎಷ್ಟಾಗುತ್ತೆ? 5 ಆಯ್ತು. ಅವ್ರೇನ್ ಕೇಳಿರೋದು? ಪೆರಿಮೀಟರ್ ಎಷ್ಟು ಇನ್ಕ್ರೀಸ್ ಆಗಿದೆ ಅಂತ ಕೇಳಿದ್ದಾರೆ. 4ರಿಂದ 5 ಎಷ್ಟು ಇನ್ಕ್ರೀಸ್ ಆಗಿದೆ? 1% ಇನ್ಕ್ರೀಸ್ ಆಯ್ತಲ್ವಾ? ಎಷ್ಟಕ್ಕೆ ಕಂಪೇರ್ ಮಾಡ್ತಾ ಇರೋದು? ಯಾವುದು? 4ಕ್ಕೆ ಅಲ್ವಾ? ಸೊ 1/4 ಅಂದ್ರೆ ಎಷ್ಟು ಆನ್ಸರ್? ಫ್ರಾಕ್ಷನ್ ಅಲ್ಲಿ ಇದೆ, ಅದನ್ನ ಪರ್ಸೆಂಟೇಜ್ ಕನ್ವರ್ಟ್ ಮಾಡಿ. ಎಷ್ಟಾಗುತ್ತೆ? 25% ಇನ್ಕ್ರೀಸ್ ಆಯ್ತು. ಅರ್ಥ ಆಯ್ತಾ ಗಾಯ್ಸ್? ನೋಡಿ, ಇನ್ ಎ ರೆಕ್ಟ್ಯಾಂಗಲ್ 3 times ಆಫ್ ಇಟ್ಸ್ ಬ್ರೆಡ್. ಯಾವ್ದು ರೆಕ್ಟ್ಯಾಂಗಲ್ ಲೆಂತ್ ಎಷ್ಟಿದೆ ಅಂದ್ರೆ ಬ್ರೆಡ್ ನ 3ರಷ್ಟಿದೆ ಅಂತೆ. ಇಫ್ ದ ಲೆಂತ್ ಅಂಡ್ ಬ್ರೆಡ್ ಆರ್ ಇನ್ಕ್ರೀಸ್ಡ್ 30% ಅಂಡ್ 10%, ಸೊ ದೆನ್ ದ ಪೆರಿಮೀಟರ್ ಯಾವುದು? ಈಗ ಲೆಂತ್ ಮತ್ತೆ ಬ್ರೆಡ್ ನ 30% ಮತ್ತೆ 10% ಜಾಸ್ತಿ ಮಾಡಿದಾಗ ಪೆರಿಮೀಟರ್ ಏನ್ ಚೇಂಜ್ ಆಗುತ್ತೆ ಅಂತ ಕೇಳಿದ್ದಾರೆ. ನಮಗ್ ಗೊತ್ತು ಲೆಂತ್ ಬ್ರೆಡ್ ಗಿಂತ 3 ಟೈಮ್ಸ್ ಅಂದ್ರೆ ಬ್ರೆಡ್ ನ ನಾವು 10 ಅಂತ ಬರ್ಕೊಂಡ್ರೆ ಲೆಂತ್ ನ 30 ಅಂತ ಬರ್ಕೋಬಹುದು. ಸೊ ಯಾಕೆಂದ್ರೆ ಬ್ರೆಡ್ ಲೆಂತ್ ಗಿಂತ 3% ಕಡಿಮೆ, 3 ಟೈಮ್ಸ್ ಕಡಿಮೆ ಇದೆ. ಸೊ ಬ್ರೆಡ್ ನ ನಾವು 10 ಅಂತ ಬರ್ಕೊಂಡ್ರೆ ಲೆಂತ್ ನ 30 ಅಂತ ಬರ್ಕೊಂಡಲ್ವಾ? ಇದು ಫಸ್ಟ್ ಇದ್ದದ್ದು. ಅದಾದ್ಮೇಲೆ ಏನ್ ಮಾಡ್ತೀವಿ? ಇನ್ಕ್ರೀಸ್ ಮಾಡ್ತೀವಂತೆ ಲೆಂತ್ ಬ್ರೆಡ್ ನ. ಎಷ್ಟು? 30% ಮತ್ತೆ 10%. 30% ಮತ್ತೆ 10% ಜಾಸ್ತಿ ಮಾಡಿದಾಗ ಲೆಂತ್ ಎಷ್ಟಾಗುತ್ತೆ ಅಂದ್ರೆ 39 ಆಗುತ್ತೆ. ಬ್ರೆಡ್ ಎಷ್ಟಾಗುತ್ತೆ ಅಂದ್ರೆ 11 ಆಗುತ್ತೆ. ಸೊ ನಮ್ಗೆ ಎರಡು ಕಂಪೇರ್ ಮಾಡ್ಬೇಕು, ಸರಿನಾ? ಕಂಪೇರ್ ಮಾಡಿದಾಗ ಎಷ್ಟಿತ್ತು? 4:5. ಫಸ್ಟ್ 4 ಇತ್ತು, 10%, 30% ಮತ್ತೆ 10% ಎರಡನ್ನು ನಾವು ಜಾಸ್ತಿ ಮಾಡಿದಾಗ 5 ಆಯ್ತು. ಎಷ್ಟು ಜಾಸ್ತಿ ಆಗಿದೆ ನಮ್ಗೆ? 4ಕ್ಕೆ 1 ಜಾಸ್ತಿ ಆಯ್ತಲ್ವಾ? ಸೊ ಯಾವ್ದು ಕಂಪೇರ್ ಮಾಡ್ತಾ ಇದ್ದೇವೆ? 4ಗೆ ಅಲ್ವಾ? ಸೊ 1/4 ಅಂದ್ರೆ 25% ಮೋರ್. ಐ ಹೋಪ್ ಅರ್ಥ ಆಗಿದೆಯಾ ಅಂತ ಅನ್ಕೊಂಡಿದ್ದೀನಿ ಗಾಯ್ಸ್. ಯಾಕೆಂದ್ರೆ ಫಸ್ಟ್ ಟೈಮು ಕೇಳ್ತಾ ಇದ್ರೆ ಸ್ವಲ್ಪ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ. ಅದಕ್ಕೋಸ್ಕರ ಚೆನ್ನಾಗಿ ಇದೇ ತರ ಲೆಕ್ಕಗಳನ್ನ 3-4 ಲೆಕ್ಕಗಳನ್ನ ಪ್ರಾಕ್ಟೀಸ್ ಮಾಡಬೇಕು. ಸ್ವಲ್ಪ ಅರ್ಥ ಮಾಡ್ಕೊಳಕ್ ಟ್ರೈ ಮಾಡಬೇಕು. ಓಕೆನಾ ಗೈಸ್? ಇವೆಲ್ಲ ಎಕ್ಸಾಮ್ ಅಲ್ಲಿ ಕೇಳಿರುವಂತ ಪ್ರಶ್ನೆನ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ. ಪ್ರಾಕ್ಟೀಸ್ ಮಾಡಿ. ವಿಡಿಯೋನ ನೀವು ಪಾಸ್ ಮಾಡಿ ಅಲ್ಲಲ್ಲೇ ನೋಡ್ಕೊಂಡು ಈಗ ಫಸ್ಟ್ನೇ ಸಲ ಅರ್ಥ ಆಗಲಿಲ್ಲ ಅಂದ್ರೆ ಒಂದು 2 to 3 ಟೈಮ್ಸ್ ನೋಡ್ತಾ ಇದ್ರೆ ನಿಮ್ಗೆ ಬರುತ್ತೆ. ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ. ಅದಕ್ಕೋಸ್ಕರ ಗೈಸ್ ಪ್ರಾಕ್ಟೀಸ್ ಮಾಡಿ. ಸೊ ಮುಂದಿನ ಪ್ರಶ್ನೆ ನೋಡೋಣ ಬನ್ನಿ. ಈ ಪ್ರಶ್ನೆ ನೋಡೋಣ. ದ ಲೆಂತ್ ಆಫ್ ರೆಕ್ಟ್ಯಾಂಗಲ್ ಇಸ್ increased by 30% and breadth is decreased by 50%. Calculate the percentage change in area. ಸೇಮ್ ಪ್ರೀವಿಯಸ್ ಕ್ವಶನ್ ತರನೇ ಇದೆ ಅಲ್ವಾ? ಟ್ರೈ ಮಾಡಿ. ಲೆಂತ್ ಆಫ್ ರೆಕ್ಟ್ಯಾಂಗಲ್ ಎಷ್ಟಿದೆ ಅಂತೆ? ಎಷ್ಟು ಇನ್ಕ್ರೀಸ್ ಮಾಡ್ತಾ ಇದ್ದಾರೆ? 30%. 30% ಅಂದ್ರೆ ಎಷ್ಟು? 3/10 ಅಲ್ವಾ? ಸೊ ಫಸ್ಟ್ ಎಷ್ಟಿರುತ್ತೆ? ಒರಿಜಿನಲ್ ವ್ಯಾಲ್ಯೂ 10 ಇರುತ್ತಂತೆ. ಇನ್ಕ್ರೀಸ್ ಮಾಡ್ತಾ ಇದ್ದಾರೆ. ಎಷ್ಟು ಇನ್ಕ್ರೀಸ್? 3. ಎಷ್ಟಾಗುತ್ತೆ? 39.
ಯಾವ್ದಿದು ಲೆಂತ್. ಸೊ ಇದು ಲೆಂತ್ ಅಲ್ವಾ. ನೆಕ್ಸ್ಟ್ ಬ್ರೆಡ್ತ್ ಏನ್ ಮಾಡ್ತಾರೆ, ಡಿಕ್ರೀಸ್ ಮಾಡ್ತಾರಂತೆ. ಎಷ್ಟು ಪರ್ಸೆಂಟ್ ಡಿಕ್ರೀಸ್ ಮಾಡ್ತಾರೆ, 15%. 15% ಅಂದ್ರೆ ಎಷ್ಟು ಹೇಳಿ, 3/20 ಅಲ್ವಾ. 5 3 5 2 3/20. ಸೊ ಬ್ರೆಡ್ತ್ ಎಷ್ಟಿರುತ್ತೆ, 20 ಇರುತ್ತೆ. ಡಿಕ್ರೀಸ್ ಮಾಡ್ತಾ ಇರೋದು. ಡಿಕ್ರೀಸ್ ಮಾಡಿದ್ರೆ ನಾವೇನ್ ಮಾಡ್ಬೇಕು, ಮೈನಸ್ ಮಾಡ್ಬೇಕಲ್ವಾ. 20ಗೆ -3 ಮಾಡಿದ್ರೆ ಎಷ್ಟಾಯ್ತು, 17 ಆಯ್ತು. ಸೊ ಅವ್ರೇನ್ ಕೇಳಿರೋದು ಏರಿಯಾ ಆಫ್ ದ ರೆಕ್ಟ್ಯಾಂಗಲ್, ಲೆಂತ್ ಇಂಟು ಬ್ರೆಡ್. ಸೊ ಏರಿಯಾ ಏನ್ ಚೇಂಜಸ್ ಆಗುತ್ತೆ ನೋಡಿ, 10 × 20 200 ಆಯ್ತು. ಸೊ 17 × 13 ಮಾಡಿದ್ರೆ ಎಷ್ಟಾಯ್ತು, ಸೊ 2 7 3 21 ಒಂದಾಯ್ತು 20. ಸೊ 221 ಅಲ್ವಾ ಗೈಸ್. ಏರಿಯಾ ಎಷ್ಟು ಚೇಂಜ್ ಆಗುತ್ತೆ, 200 ಇಂದ 221ಗೆ ಚೇಂಜ್ ಆಯ್ತು. ಎಷ್ಟು ಚೇಂಜ್ ಆಗಿದೆ, ಏರಿಯಾ ಇನ್ಕ್ರೀಸ್ ಆಗಿದೆ ಅಲ್ವಾ. ಎಷ್ಟು ಇನ್ಕ್ರೀಸ್ ಆಗಿದೆ, 21 ಇನ್ಕ್ರೀಸ್ ಆಯ್ತು. ಕಂಪೇರ್ ಮಾಡ್ತಿರೋದು ಯಾವುದಕ್ಕೆ ನಾವು, ಒರಿಜಿನಲ್ ಅಲ್ವಾ. 200 ಕ್ಯಾಲ್ಕುಲೇಟ್ ಮಾಡ್ಬೇಕಾಗಿರೋದು ಪರ್ಸೆಂಟೇಜ್. ಸೊ 100 ಒಂದ್ಸಲ ಕ್ಯಾನ್ಸಲ್. 21/2 ಅಂದ್ರೆ 10.5%. ಸೊ ಎಷ್ಟು ಜಾಸ್ತಿ ಆಗಿದೆ ಅಂದ್ರೆ 10.5% ಅಷ್ಟು ಜಾಸ್ತಿ ಆಗಿದೆ ಅಂತೆ. ಅರ್ಥ ಆಯ್ತಲ್ವಾ ಗೈಸ್. ನೋಡಿ, ಯಾವುದೋ ರೆಕ್ಟ್ಯಾಂಗಲ್ ಲೆಂತ್ ಎಷ್ಟು ಕೊಟ್ಟಿದ್ದಾರೆ, ಫಸ್ಟ್ 30% ಇನ್ಕ್ರೀಸ್ ಆಗುತ್ತದೆ. 30% ಅಂದ್ರೆ ನಮ್ಗೆ ಎಷ್ಟು, 3/10 ಅಲ್ವಾ. 10 ಫಸ್ಟ್ ಲೆಂತ್ 10 ಇರುತ್ತಂತೆ. 30% ಅಂದ್ರೆ +3 ಮಾಡ್ತೀವಿ, 13 ಆಯ್ತು. ಸೊ ನೆಕ್ಸ್ಟ್ ಬ್ರೆಡ್ತ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಬ್ರೆಡ್ತ್ ಎಷ್ಟು ಪರ್ಸೆಂಟ್, 50%. 50% ಅಂದ್ರೆ 3/20 ಅಲ್ವಾ. 20 ಇದ್ದದ್ದು 15% ಕಡಿಮೆ ಆಯ್ತು ಅಂದ್ರೆ -3 ಮಾಡ್ಕೋತೀವಿ. ಎಷ್ಟಾಯ್ತು, 17 ಆಯ್ತು. ನಮಗೆ ಗೊತ್ತಿರೋದು ಏನು, ಏರಿಯಾ ಏನ್ ಕೇಳಿದ್ದಾರೆ, ಚೇಂಜ್ ಎಷ್ಟಾಗುತ್ತೆ ಅಂದ್ರೆ ಏರಿಯಾಗೆ ಲೆಂತ್ ಇಂಟು ಬ್ರೆಡ್ತ್. ಸೊ ಇವೆರಡನ್ನು ಮಲ್ಟಿಪ್ಲೈ ಮಾಡ್ತೀವಿ, ನಮ್ಗೆ ಏರಿಯಾದು ಸಿಕ್ತು. ಎಷ್ಟರಿಂದ ಎಷ್ಟಾಗಿದೆ, ಫಸ್ಟ್ 200 ಇತ್ತು ಒರಿಜಿನಲ್ ವ್ಯಾಲ್ಯೂ, ಚೇಂಜಸ್ ಆದ್ಮೇಲೆ 221 ಆಯ್ತು. ಪರ್ಸೆಂಟೇಜ್ 30% ಜಾಸ್ತಿ ಆಯ್ತು, 15% ಕಡಿಮೆ ಆದಾಗ ಎಷ್ಟಾಯ್ತು, 221 ಆಯ್ತು. ಎಷ್ಟು ಜಾಸ್ತಿ ಆಗಿದೆ, 21 ಅಷ್ಟು ಜಾಸ್ತಿ ಆಗಿದೆ. ಕಂಪೇರ್ ಯಾವ್ದಕ್ಕೆ ಮಾಡ್ತಾ ಇರೋದು, ಒರಿಜಿನಲ್ಗೆ 200 ಕಂಪೇರ್ ಮಾಡ್ತೀವಿ. ಸೊ ಪರ್ಸೆಂಟೇಜ್ ಕನ್ವರ್ಟ್ ಮಾಡೋಕೆ ಇಂಟು 100 ಮಾಡ್ತೀವಿ. ಸೊ 2 0 ಕ್ಯಾನ್ಸಲ್ ಆಯ್ತು. 21/2ಗೆ 10.5% ಜಾಸ್ತಿ ಆಗಿದೆ. ಅರ್ಥ ಆಯ್ತಾ ಗಾಯ್ಸ್. ಈ ಪ್ರಶ್ನೆ ಜಾಸ್ತಿ ರಿಪೀಟೆಡ್ ಆಗಿ ಕೇಳಿರುವಂತ ಪ್ರಶ್ನೆ ಎಕ್ಸಾಮ್ಗಳಲ್ಲಿ. ಸ್ವಲ್ಪ ಇದು ಗಮನವಿಟ್ಟು ನೋಡಿ ಗೈಸ್. ದ ಪ್ರೈಸ್ ಆಫ್ ಆಯಿಲ್ ಇಸ್ ಇನ್ಕ್ರೀಸ್ಡ್ by 20%. However, its consumption is decreased by 8/1/3%. What is the percentage increase or decrease in the expenditure? ನೋಡಿ, ಯಾವುದೋ ಒಂದು ಬೆಲೆ, ಆಯಿಲ್ ಬೆಲೆ, ಎಣ್ಣೆ ಬೆಲೆ ಹೆಂಗಿದೆ ಅಂದ್ರೆ 20% ಜಾಸ್ತಿ ಆಗುತ್ತಂತೆ. ಯಾವುದೋ ಒಂದು ಆಯಿಲ್ ಬೆಲೆ, ಆಯಿಲ್ ಅಂದ್ರೆ ಯಾವುದೋ ಒಂದು ವಸ್ತು, ಸರಿನಾ, ಅದರ ಬೆಲೆ 20% ಜಾಸ್ತಿ ಆಯ್ತು ಅಂದ್ರೆ ಕನ್ಸಂಪ್ಷನ್, ಯೂಸ್ ಮಾಡೋದು ಎಷ್ಟು ಮಾಡ್ತೀವಿ ಅಂದ್ರೆ 8/1/3% ಕಡಿಮೆ ಆಗುತ್ತಂತೆ, ಸರಿನಾ, ಕನ್ಸಂಪ್ಷನ್. ಸೊ ವಾಟ್ ಈಸ್ ಪರ್ಸೆಂಟೇಜ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ ದಿ ಎಕ್ಸ್ಪೆಂಡಿಚರ್. ಎಕ್ಸ್ಪೆಂಡಿಚರ್ ಅಂದ್ರೇನು, ಖರ್ಚು ಅಲ್ವಾ. ಎಷ್ಟು ಪರ್ಸೆಂಟೇಜ್ ಜಾಸ್ತಿ ಆಯ್ತೋ ಕಡಿಮೆ ಆಯ್ತೋ ಅದನ್ನ ಪರ್ಸೆಂಟೇಜ್ ಅಲ್ಲಿ ಹೇಳಿ ಅಂತ ಕೇಳಿದ್ದಾರೆ. ಸೊ ನಮಗ್ ಗೊತ್ತು ಒಂದು ನೋಡಿ, ಈ ರಿಲೇಷನ್ ಇಂಪಾರ್ಟೆಂಟ್ ಜ್ಞಾಪಕ ಇರಲಿ. ಎಕ್ಸ್ಪೆಂಡಿಚರ್ ಇಸ್ ಈಕ್ವಲ್ ಟು ಪ್ರೈಸ್ ಇಂಟು ಕ್ವಾಂಟಿಟಿ. ಅರ್ಥ ಆಯ್ತಾ. ಈ ರಿಲೇಷನ್ ಸ್ವಲ್ಪ ನೆನ್ಪಿಟ್ಕೊಳ್ಳಿ. ಎಕ್ಸ್ಪೆಂಡಿಚರ್ ಇಸ್ ಈಕ್ವಲ್ ಟು ಪ್ರೈಸ್ ಇಂಟು ಕ್ವಾಂಟಿಟಿ. ಎಕ್ಸ್ಪೆಂಡಿಚರ್ ಕನ್ನಡದಲ್ಲಿ ಅಂತಾರೆ ಖರ್ಚು, ಪ್ರೈಸ್ ಅಂದ್ರೆ ಬೆಲೆ, ಕ್ವಾಂಟಿಟಿ ಮೀನ್ಸ್ ಪ್ರಮಾಣ ಅಲ್ವಾ. ಅಕಸ್ಮಾತ್ ಪ್ರೈಸ್ ಬೆಲೆ ಏನಾದ್ರೂ ಜಾಸ್ತಿ ಆಯ್ತು ಅಂದ್ರೆ ಕ್ವಾಂಟಿಟಿ ಆಟೋಮೆಟಿಕ್ ಆಗಿ ಕಡಿಮೆ ಆಗುತ್ತೆ ಅಲ್ವಾ. ಕ್ವಾಂಟಿಟಿ ಮೀನ್ಸ್ ಕನ್ಸಂಪ್ಷನ್ ಅಂತ, ಸರಿನಾ. ಪ್ರೈಸ್ ನ ಬೆಲೆ ಜಾಸ್ತಿ ಆಯ್ತು ಅಂದ್ರೆ ಕ್ವಾಂಟಿಟಿ ಅದ್ರನ್ನ ಕನ್ಸಂಪ್ಷನ್ ಮಾಡ್ತೀವಲ್ವ, ಕಡಿಮೆ ಆಗೇ ಆಗುತ್ತೆ ಕ್ವಾಂಟಿಟಿ. ಅರ್ಥ ಆಯ್ತಾ ಗೈಸ್. ನೋಡಿ, ಇಲ್ಲೇನ್ ಕೇಳಿದ್ರೆ ಪ್ರೈಸ್ ಆಫ್ ಆಯಿಲ್ ಇನ್ಕ್ರೀಸ್ 20%. 20% ಅಂದ್ರೆ 1/5 ಅಲ್ವಾ. ಸೊ ಇನ್ಕ್ರೀಸ್ ಆಗಿದೆ ಎಷ್ಟು, 5ರಿಂದ ಎಷ್ಟು ಜಾಸ್ತಿ ಆಗಿದೆ, 1 ಅಂತೆ. ಸೊ 6 ಆಯ್ತು. ಏನದು, ಪ್ರೈಸು, ಸರಿನಾ.
ನೆಕ್ಸ್ಟ್ ಕನ್ಸಂಪ್ಷನ್ ಡಿಕ್ರೀಸ್ ಆಗಿದೆ ಅಂತ 8/1/3 ನೋಡಿ ಇಲ್ಲಿ ಬಂತು 8/1/3 ಅಂದ್ರೆ ಎಷ್ಟು 1/12% ಅಲ್ವಾ ಲಾಸ್ಟ್ ಕ್ಲಾಸಲ್ಲಿ ನಿಮ್ಗೆ ಹೇಳಿದೆ 8/1/3 ಅಂದ್ರೆ 12%ಗೆ 1/12 ಅಂದ್ರೆ ಎಷ್ಟು 8.33% ಅಥವಾ 8/1/3% ಅಲ್ವಾ ಗೈಸ್ ನೋಡಿ ಎಷ್ಟಾಗಿದೆ 1/12 ಅಂದ್ರೆ ಕನ್ಸಂಪ್ಷನ್ ಅಲ್ವಾ ಫಸ್ಟ್ 12 ಇತ್ತಂತೆ ಡಿಕ್ರೀಸ್ ಆಗಿದೆ ಡಿಕ್ರೀಸ್ ಮೀನ್ಸ್ -11 ಆಯ್ತು ಅರ್ಥ ಆಯ್ತಾ ನಮಗ್ ಬೇಕಾಗಿರೋದ್ರೆ ಎಕ್ಸ್ಪೆಂಡಿಚರ್ ಅಲ್ವಾ ಎಕ್ಸ್ಪೆಂಡಿಚರ್ ಬೇಕು ನೋಡಿ ಇಲ್ಲಿ ಕ್ಯಾನ್ಸಲ್ ಆಗುತ್ತಾ R1 R2 ಅರ್ಥ ಆಯ್ತಾ ನೆಕ್ಸ್ಟ್ ಎಕ್ಸ್ಪೆಂಡಿಚರ್ ಏನ್ ಮಾಡ್ತೀವಿ ನಾವ್ ಎರಡನ್ನೂ ಮಲ್ಟಿಪ್ಲೈ ಮಾಡ್ತೀವಲ್ವಾ 5 × 2 10 ನೆಕ್ಸ್ಟ್ 11 × 1 11 ನೋಡಿ ನೆಕ್ಸ್ಟ್ ಈಗ ನಾವು ಯಾವ್ದು ಕಂಪೇರ್ ವಾಟ್ ಇಸ್ ದ ಪರ್ಸೆಂಟೇಜ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ ಎಕ್ಸ್ಪೆಂಡಿಚರ್ ಅಲ್ಲಿ ಯಾವ್ದು ಇನ್ಕ್ರೀಸ್ ಆಗಿದೆಯಾ ಡಿಕ್ರೀಸ್ ಆಗಿದೆಯಾ ಅಂತ ಪ್ರಶ್ನೆ ಕೇಳಿರೋದು ಫಸ್ಟ್ ಎಷ್ಟಿತ್ತು 10 ಇತ್ತು ಎಷ್ಟು ಜಾಸ್ತಿ ಆಗಿದೆ ಅಲ್ವಾ ಸೊ ಎಕ್ಸ್ಪೆಂಡಿಚರ್ ಜಾಸ್ತಿ ಆಗಿದೆ 1 ಜಾಸ್ತಿ ಆಯ್ತು ಕಂಪೇರ್ ಮಾಡ್ತಿರೋದು ಯಾವ್ದಕ್ಕೆ ನಾವು ಒರಿಜಿನಲ್ ವ್ಯಾಲ್ಯೂ ತಾನೆ 10ಗೆ ಸೊ ಡಿವೈಡೆಡ್ ಬೈ 10 1/10 ಅಂದ್ರೆ ಎಷ್ಟು 10% ಸೊ 10% ಇನ್ಕ್ರೀಸ್ ಆಗಿದೆ ಗೈಸ್ ಐ ಹೋಪ್ ಈ ಕ್ಲಾಸ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಗೈಸ್ ಈ ಕ್ಲಾಸ್ ನಿಮ್ಗೆ ಇಷ್ಟ ಆಗಿದೆ ಅಂತ ಹೇಳಿದ್ರೆ ನಮ್ಮ ಚಾನಲ್ ಟ್ರಿಕ್ಕಿ ಮ್ಯಾಥ್ಸ್ ಅನ್ನೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಗೆ ಯಾವುದೇ ರೀತಿಯಾದಂತಹ ಡೌಟ್ ಇತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಥ್ಯಾಂಕ್ ಯು ಫ್ರೆಂಡ್ಸ್